ಇವತ್ತು ನಾನು ರುಚಿಯಾಗಿ ಆರೋಗ್ಯಕರವಾಗಿರುವಂತಹ ಒಂದು ಸಾಂಬಾರ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಅನ್ನಕ್ಕೆ, ಚಪಾತಿಗೆ, ದೋಸೆ, ಇಡ್ಲಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಸಹ ತುಂಬಾ ಸುಲಭ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಮೊಳಕೆ ಕಟ್ಟಿದಂತಹ ಹೆಸರು ಕಾಳಿನಿಂದ ನಾವು ಈ ಸಾಂಬಾರನ್ನು ಮಾಡೋಣ. ಒಂದು ಗಮ್ಮತ್ತಿನ ಮಸಾಲೆಯೊಂದಿಗೆ ಬನ್ನಿ ಈ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು 2 ಕಪ್ಪಿನಷ್ಟು ಮೊಳಕೆ ಬಡಿಸಿರುವಂತಹ ಹೆಸರು ಕಾಳು ತೊಗೊಂಡಿದ್ದೀನಿ. ಓವರ್ನೈಟ್ ಹೆಸರು ಕಾಳನ್ನು ನೆನೆಸಿ ಮಾರನೇ ದಿನ ಇದನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿ ಇಟ್ಟರೆ ಮೊಳಕೆ ತುಂಬ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಅದೆಲ್ಲರಿಗೂ ಗೊತ್ತಿರುತ್ತೆ ಅಂತ ನಾನು ವಿಡಿಯೋವನ್ನು ಮಾಡಿಲ್ಲ. ನೋಡಿ, ಆರೋಗ್ಯಕ್ಕೂ ಸಹ ಇದು ತುಂಬಾ ಒಳ್ಳೆಯದು. ಈಗ ಒಂದು ದಪ್ಪ ತಳದ ಪಾತ್ರೆಗೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಮತ್ತು 1 ಚಮಚದಷ್ಟು ಸೋಂಪು ಅಥವಾ ಬಡೆ ಸೊಪ್ಪು ಹಾಕ್ತಾ ಇದ್ದೇನೆ. ಇದ್ರ ಪರಿಮಳ ತುಂಬ ಚೆನ್ನಾಗಾಗುತ್ತೆ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹೆಚ್ಚಿರುವಂತಹ 2 ಈರುಳ್ಳಿಯನ್ನು ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಳ್ತೀನಿ. ಈರುಳ್ಳಿಯನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ನಂತರ ನಾನು ಇದಕ್ಕೆ ಮೊಳಕೆ ಕಟ್ಟಿರುವಂತಹ ಹೆಸರು ಕಾಳೇನಿದೆ ಅದನ್ನು ಸೇರಿಸ್ಕೊಳ್ತೀನಿ. ಇದಕ್ಕೆ ನೀವು ಬೇರೆ ತರಕಾರಿಗಳನ್ನು ಹಾಕ್ಬೋದು. ಬದನೆಕಾಯಿ ಹಾಕ್ಬೋದು. ನಾನಿಲ್ಲಿ ಆಲೂಗಡ್ಡೆಯನ್ನು ಹಾಕಿದ್ದೇನೆ. ಮತ್ತು ಬೇರೆ ಯಾವುದು ತರಕಾರಿ ಬೇಕಾಗೋದಿಲ್ಲ, ಚೆನ್ನಾಗಾಗಲ್ಲ ಅಷ್ಟು. ನೋಡಿ, ಹೆಸರು ಕಾಳನ್ನು ಹಾಕಿ ಅದನ್ನು ಸಹ ಹುರಿತಾ ಇದ್ದೀನಿ. ನಂತರ ಹೆಚ್ಚಿದಂತಹ 2 ಆಲೂಗಡ್ಡೆ, ಸಿಪ್ಪೆಯನ್ನು ತೆಗೆದು ಹೆಚ್ಚಿದಂತಹ 2 ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೀನಿ. ಮೊಳಕೆ ಬಡಿಸಿರುವಂತಹ ಹೆಸರು ಕಾಳು ಮತ್ತು ಆಲೂಗಡ್ಡೆ ಒಳ್ಳೆ ಕಾಂಬಿನೇಷನ್, ಚೆನ್ನಾಗಾಗತ್ತೆ, ಹಾಗಾಗಿ ಹಾಕಿರೋದು. ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ಬೇಯೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರು, ಅಂದರೆ 1 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ನಾನು ಬೇಯಿಸ್ಕೊಳ್ತೀನಿ. ನೀವು ಬೇಕಿದ್ರೆ ಬೇಗ ಆಗಬೇಕು ಅಂತಂದರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಅಥವಾ 2 ವಿಷಲ್ ಓಡಿಸ್ಕೊಳ್ಳಿ, ತುಂಬ ಬೇಗ ಬೇಯುತ್ತೆ. ನಾನೀಗ ಓಪನ್ ಪ್ಯಾನ್ನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈ ಟೈಮ್ನಲ್ಲಿ ಉಪ್ಪು ಹಾಕೋದ್ರಿಂದ ಕಾಳು ನಮಗೆ ಸಪ್ಪೆ ಅಂತ ಅನಿಸೋದಿಲ್ಲ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೊಂದು ತಟ್ಟೆಯನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ತೀನಿ. ನಾನು ಆಗಲೇ ಹೇಳಿದಾಗೆ ಟೈಮ್ ಇಲ್ಲ, ಬೆಳಗಿನ ಗಡಿಬಿಡಿಗೆ ಬೇಗ ಆಗಬೇಕು ಅಂತಂದರೆ ನೀವು ಕುಕ್ಕರ್ನಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರ್ನಲ್ಲಿ ಸಹ ಬೇಯಿಸ್ಕೊಳ್ಬೋದು. ಅದು ಬೇಯೋದ್ರೊಳಗೆ ಮಸಾಲೆಗೆ ನಾನಿಲ್ಲಿ 1 ಕಪ್ಪಿನಷ್ಟು ತೆಂಗಿನಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ. ತುರಿ ಇದ್ದರೆ ತುರಿನೇ ಹಾಕ್ಬೋದು, ತೊಂದರೆ ಇಲ್ಲ. ನಂತರ ಒಂದು ಅರ್ಧ ಇಂಚಿನಷ್ಟು ಶುಂಠಿ. ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತ ಬೆಳ್ಳುಳ್ಳಿನ ಸೇರಿಸ್ಕೋಬೋದು, ನಾನು ಹಾಕಿಲ್ಲ. ಸ್ವಲ್ಪ ಚಕ್ಕೆ, 2 ಲವಂಗವನ್ನು ಹಾಕ್ತಾಯಿದ್ದೇನೆ. ಇದಿಷ್ಟನ್ನು ಹಾಕಿ ಮೊದಲಿಗೆ ಚೆನ್ನಾಗಿ ಈ ರೀತಿ ಪುಡಿ ಮಾಡಿಕೊಂಡು ಬರೋಣ. ನಾನು ಕಾಯಿ ಪೀಸಸ್ ಹಾಕಿರೋದ್ರಿಂದ ಈ ರೀತಿ ಪುಡಿ ಮಾಡಿದ್ದೀನಿ. ನೀವು ತುರಿ ಹಾಕಿದ್ರೆ ಡೈರೆಕ್ಟಾಗಿಯೇ ಮಸಾಲೆಗಳನ್ನು ಹಾಕ್ಬೋದು. ನಂತರ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿಯನ್ನು ಸೇರಿಸಿ ಮಸಾಲೆಯನ್ನು ನುಣ್ಣಗೆ ಹರ್ಕೊಂಡು ಬರ್ತೇನೆ. ಈ ಚಕ್ಕೆ ಲವಂಗ ಎಲ್ಲ ನಿಮ್ಮ ರುಚಿಗನುಸಾರವಾಗಿ ನೀವಿಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಮಸಾಲೆ ನೋಡಿ ಚೆನ್ನಾಗಿ ಅರ್ದು ಆಯಿತು. ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಹೆಸರು ಕಾಳು ಸಹ ಚೆನ್ನಾಗಿ ಬೆಂದಿದೆ. ತುಂಬ ಮೆದುವಾಗಿ ಅದು ಒಡೆದು ಹೋಗೋ ಥರ ಏನು ಬೇಯಿಸ್ಬೇಕಂತ ಏನಿಲ್ಲ. ಕೈನಲ್ಲಿ ಹಿಸ್ಕಿದ್ರೆ ಈ ರೀತಿ ಮೆದುವಾಗಿರಬೇಕು, ಅಷ್ಟು ಬೆಂದರೆ ಸಾಕು. ಈಗ ಇದಕ್ಕೆ ನಾವು ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಮಸಾಲೆಯನ್ನು ನಾವಿಲ್ಲಿ ಹುರಿದಿಲ್ವಲ್ಲ, ಹಸಿದಾಗೆ ಎಲ್ಲದನ್ನು ರುಬ್ಬಿರೋದು, ಹಾಗಾಗಿ ಸ್ವಲ್ಪ ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳಿದಾಗೆ ರುಬ್ಲಿಕ್ಕೆ ನೀವು ಬೇಕಿದ್ರೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ಬೆಳ್ಳುಳ್ಳಿಯನ್ನು ಹಾಕ್ಬೋದು, ಇಲ್ಲ ಅಂದರೆ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೋಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಯಾವುದರ ಒಟ್ಟಿಗೆ ನೀವು ಇದನ್ನು ಸರ್ವ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಹದವನ್ನು ಮಾಡ್ಕೊಳ್ಳಿ. ಚಪಾತಿ ಒಟ್ಟಿಗೆ ಎಲ್ಲ ಆದರೆ ಈ ಹದದಲ್ಲಿ ಇದ್ದರೆ ಚೆನ್ನಾಗಾಗತ್ತೆ. ಅನ್ನದ ಜೊತೆ, ರಾಗಿ ಮುದ್ದೆ ಜೊತೆ ಅಥವಾ ದೋಸೆ ಜೊತೆ ಎಲ್ಲ ಆದರೆ ಸ್ವಲ್ಪ ತೆಳುವಾಗಿ ಇದ್ದರೆ ಚೆನ್ನಾಗಾಗತ್ತೆ. ನಾನಿಲ್ಲಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಹೆಚ್ಚಿರುವಂತಹ 2 ಟೊಮೆಟೊವನ್ನು ಈ ಟೈಮ್ನಲ್ಲಿ ಹಾಕ್ತಾ ಇದ್ದೀನಿ. ಟೊಮೆಟೊ ಹೋಳುಗಳನ್ನು ಮೊದಲೇ ಹಾಕಿ ಬೇಯಿಸ್ಕೋಬೇಡಿ, ಅದು ತುಂಬ ಮೆದುವಾಗಿ ಬೆಂದು ಬಿಡುತ್ತೆ, ಆವಾಗ ಅಷ್ಟು ಚೆನ್ನಾಗಾಗಲ್ಲ. ಟೊಮೆಟೊ ಹೋಳುಗಳು ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಹೆಚ್ಚಿರುವಂತಹ ಟೊಮೆಟೊವನ್ನು ಮಿಕ್ಸ್ ಮಾಡಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಒಳ್ಳೆ ಪರಿಮಳ ಬರಬೇಕು, ಹಸಿ ವಾಸನೆ ಹೋಗಿ ಒಳ್ಳೆ ಪರಿಮಳ ಬರಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ.
ತುಂಬ ಸುಲಭ ಇದೆ. ಬೆಳಗಿನ ಗಡಿಬಿಡಿಗೆ ನಾನು ಆಗಲೇ ಹೇಳಿದಾಗೆ ದೋಸೆ ಜೊತೆ, ಚಪಾತಿ ಜೊತೆ, ಇಡ್ಲಿ ಜೊತೆ ಎಲ್ಲ ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು. ನೋಡಿ ಚೆನ್ನಾಗಿ ಕುದೀತಾ ಇದೆ, ಒಳ್ಳೆ ಪರಿಮಳ ಸಹ ಬರ್ತಾ ಇದೆ. ಟೇಸ್ಟ್ ಮಾಡಿದ್ದೀನಿ, ಎಲ್ಲ ಪರ್ಫೆಕ್ಟಾಗಿದೆ. ನಾನು ಕಡೆಯದಾಗಿ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಕಡೆಯದಾಗಿಯೇ ನಿಂಬೆಹಣ್ಣು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಹುಳಿಯಾಗಿ ಚೆನ್ನಾಗಿರುತ್ತೆ. ಹುಳಿಯಾಗಿ ನಿಮ್ಗೆ ಇಷ್ಟ ಆಗಲ್ಲ, ಟೊಮೆಟೊ ಹುಳಿನೇ ಸಾಕು ಅಂದರೆ ಸ್ಕಿಪ್ ಮಾಡ್ಬೋದು. ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಫ್ಲೇಮನ್ನು ಆಫ್ ಮಾಡಿದ್ರೆ ರುಚಿಯಾಗಿರುವ ಹೆಸರು ಕಾಳಿನ ಸಾಂಬಾರು ತಯಾರು. ನಾನಿಲ್ಲಿ ಬಿಸಿ ಬಿಸಿ ಅನ್ನ ಮತ್ತು ಚಪಾತಿ ಎರಡೊಟ್ಟಿಗೂ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನೀವು ಸಹ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.